ಎಲ್ರಿಗೂ ವಿ ಆರ್ ಇನ್ ದ ಪ್ಲೇ ಆಫ್ಸ್ ಗುರು. ನಮ್ಮ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಗೆದ್ದ ಕೂಡಲೇ ಪ್ಲೇ ಆಫ್ಸ್ ಒಳಗೆ ಕ್ವಾಲಿಫೈ ಆಗೈತು. ಇವತ್ತು ನಾ ಪ್ರೀ ವಿಡಿಯೋದಾಗ ಹೇಳಿದ್ದೆ, ಒಂದು ವೇಳೆ ನಮ್ಮ ಆರ್ ಸಿ ಬಿ ಇವತ್ತು ಗೆದ್ರ ಆಫೀಸಲ್ಲೇ ಕ್ಯೂ ಹೊತ್ತು ಬರ್ತಂದ್ವಿ. ಇನ್ನ 3 ಮ್ಯಾಚ್ ಇರುಟ್ಲೆ ನಾವು ಕ್ವಾಲಿಫೈ ಆಗಿದ್ದೈತಿ. ಹೆವಿ ಅಂದ್ರೆ ಹೆವಿ ಖುಷಿ ಆಗಲೈತಿ. ಈ ಖುಷಿಯಾಗಿ ಟೈಮ್ದಾಗ ಒಂದು ಹಾಡ ಐತ್ನೆ ಕೇಳ್ರಿ. ನಡಿನಿ ಅಕ್ಕ ವಿಕೆಟ್ ತೆಗಿ, ರಾಧ ಅಕ್ಕ ಕ್ಯಾಚು ಹಿಡಿ, ನಮ್ಮ ಅಕ್ಕ ಗೌತಮಿ ಮುಂದೆ ಬಂದ್ರೆ ಸತ್ತೇನಿ, ವಿಕೆಟ್ ತೆಗಿಯರ್ ಶ್ರೇಯಾಂಕ, ನೀವು ಜಿ ನಿಮಗೆ ಬೇಕಿತ್ತ. ಸೊ ಅಷ್ಟು ಹಾಡಾಡೋಷ್ಟು ಖುಷಿ ಐತಿ ಇವತ್ತು ನಮ್ಮ ಆರ್ ಸಿ ಬಿ ಆಡಿದ್ದು. ಏನದು ತೀರಾ ಹೆವಿ ಅಂದ್ರೆ ಹೆವಿ ಡಾಮಿನೇಷನ್ ಅಟ್ ಡೇಂಜರಸ್. ಮತ್ತು ಏನು ಹೇಳ್ಬೇಕು ನಮ್ಮ ಆರ್ ಸಿ ಬಿ ಇವತ್ತು ಆ ಪರಿ ಹೆವಿ ಅಂದ್ರೆ ಹೆವಿ ಖುಷಿ ಅಲ್ಲ ನನಗರೆ. ಆ ಪರಿ ಬ್ಯಾಟಿಂಗ್ ಆ್ಯಂಡ್ ಬಾಲಿಂಗ್ ನಮ್ಮ ಆರ್ ಸಿ ಬಿ ಟೀಮ್ ಸ್ಪೆಷಲಿ ನಮ್ಮ ಸಯಾಲಿ ಅಕ್ಕ ಹೇಳ್ಬೇಕು. ಅಕ್ಕ ಇಷ್ಟು ದಿವಸ ಎಲ್ಲಿದ್ದತ್ ಕೇಳ್ಬೇಕು. ನಮ್ಮ ಆರ್ ಸಿ ಬಿ ಮ್ಯಾನೇಜ್ ಮಾಡಿದವ್ರು ಎಲ್ಲಿ ಹುಡುಕಾಡ್ಕೊಂಡ್ ಬಂದಾರ ಗೊತ್ತಿಲ್ಲ. ನಮ್ಮ ಅಕ್ಕನ ಬಾಲಿಂಗ್ ಏನದು ತೀರಾ ಅವ್ರು ತೆಗೆದು ಅಂತ ವಿಕೆಟ್ ಅಲ್ಲ, ಬೆತ್ ಮೋನಿ ಅವ್ರನ್ನ ವಿಕೆಟ್ ತೆಗೆದ್ರು. ನೆಕ್ಸ್ಟ್ ಬಂದು ಸೋಬಿ ಡಿವೈನ್ ಅವ್ರನ್ನ ಇವ್ರ ತಗೊಂಡ್ರು. ಏನು ಬಾಲಿಂಗ್, ಏನು ಸುದ್ದಿ. ಬಂದ ಕೂಡಲೇ ಇಬ್ರು ಓಪನರ್ನ ನಮ್ಮ ಇವ್ರ ಕಳ್ಸ್ಯಾರ, ಸಯಾಲಿ ಅವ್ರು ಕಳ್ಸಿದ್ರು. ನಮ್ಮ ಬ್ಯಾಟಿಂಗ್ ಒಳಗೆ ಬಂದ್ರೆ ನಮ್ಮ ಗೌತಮಿ ಅಕ್ಕ ಯಾರು ಅಂದ್ರೆ ಯಾರು ಅನ್ಕೊಂಡ್ರಿಲ್ಲ. ಸ್ಪೆಷಲಿ ಇವತ್ತು ಏನು ಅನ್ಲತ್ತರ ಅಂದ್ರೆ, ಇವತ್ತು ಪ್ಲೇಯಿಂಗ್ ಲೋನ್ದಾಗ ಇವ್ರನ್ನ ತೆಗಿಸ್ಬೇಕು, ಅರುಂಧತಿ ರೆಡ್ಡಿ ಅವ್ರು ಬರ್ತಾ ತಂದಾಯ್ತರು. ನಮ್ಮ ಆರ್ ಸಿ ಬಿ ಇವ್ರ ಮೇಲೆ ನಂಬಿಕೆ ಇಟ್ಟು ಆಡ್ಸಿದ್ರು. ಸೊ ದೇ ಡಿಡ್ ಇಟ್. ಇವತ್ತು ಮ್ಯಾಚ್ನಾಗ ಕಾಂಟ್ರಿಬ್ಯೂಷನ್ ಕೊಡ್ತಿದ್ದೆ ಇವ್ರ 73 ರನ್ ಹೊಡೆದಾರ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಹತ್ತಬೇಕು ನಮ್ಮ ಗೌತಮಿ ನಾಯಕ್ ಅವ್ರಂತ್ರ. ಇವತ್ತೇನು ಆಗತ್ತೆ, ಟಾಸ್ ಗೆದ್ದ ಜೀದವ್ರ ಅಂತಾರೆ ನಾವು ಫಸ್ಟ್ ಬಾಲಿಂಗ್ ಮಾಡ್ತಿರ್ತಾರೆ. ಓಕೆ ನಾವು ಹರ್ಷಕ್ ಬರ್ತಾರೋ. ಗ್ರೇಸ್ ಹ್ಯಾರಿಸ್ ಬಂದ್ ಕೂಡಲೇ ಆಘಾತ ಕೊಡ್ತಾರೆ ನಮಗೆ. ಏನಂದ್ರೆ ಹೊಡ್ಲಕ್ಕೆ ಹೋಗಿ ಔಟ್ ಹಾಕಾರ. ಸೊ ಓಕೆ, ನಮ್ಮ ಗ್ರೇಸ್ ಹ್ಯಾರಿಸ್ ಔಟ್ ಆದ್ರೆ ಮಂದನ್ ಅವ್ರು ಸ್ವಲ್ಪ ಆಡ್ಕೊತ ಹೋಗ್ತಾ ಲಘುಟ ಔಟ್ ಹಾಕಾರ. ಅವರು ಔಟ್ ಆಗಿಂದ ಇನ್ನೇನಾದಪ್ಪ, ಇನ್ನೇನು ಸೋಲ್ತಾರ ನೋಡಿ, ಹಿಂಗಾಗಿ ಆಡ್ಲತ್ತಾರ ಅನ್ನೋ ಟೈಮಿಗೆ ಗೌತಮಿ ನಾಯಕ್ ಅವರು ಒಂದು ಎಣ್ಣ ಕಾಯ್ಕೊಂಡು ಇಡೀ ಇನ್ನಿಂಗ್ಸ್ ಪೂರ ಬಿಲ್ಡ್ ಮಾಡಿದ್ರು. ಅವ್ರ ಸ್ಪೆಷಲಿ ರಿಚಾ ಘೋಷ್ ಅವ್ರ ಹೆವಿ ಅಂದ್ರೆ ಹೆವಿ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಇದಕ್ಕಾರ ಅವ್ರು ಲಘುಟ್ ಬಂದಿರ್ತಾರೆ. ಆ ಆಟನ ಫಸ್ಟ್ ಕನ್ಸರ್ವೇಷನ್ ಕ್ರಿಕೆಟ್ ಆಡಿ ಆಮೇಲೆ ಅವರು ರಿಯಲ್ ಕ್ರಿಕೆಟ್ ಆಡಿ ಹಾಕಿ ಬರ್ತಾ ಹೇಳ್ಬೇಕು. ಇನ್ನು ನಮ್ಮ ರಾಧಾ ಯಾದವ್ ಅಕ್ಕ ಅಂತ ಹೇಳ್ತೀನಿ, ಲಾಸ್ಟ್ ಬಂದವರು ಜೀಜಿದವ್ರಿಗೆ ಸಾಕಾಗಿ ಹೋಗ್ತು. ಇವ್ರನ್ನ ಎದಕ್ಕಾರ ವಿಕೆಟ್ ತೆಗೆದು ಅದಕ್ಕೆ ರಿಚಾ ಘೋಷ್ ಅನ್ನಿಸ್ಬಿಡ್ತ. ಎದಕ್ಕಾರ ನಡೀನ್ ಡಿ ಕ್ಲರ್ಕ್ ಅವ್ರು ಅನ್ಕೊಂಡಾಗ ಹೊಡಿಲಿಲ್ಲ. ಅವ್ರು ಬಂದಿರೋ ರಾಧಾ ಯಾದವ್ ಬಂದು ಶಾಕ್ ಹೊಡ್ಬಿಟ್ರು. ಅದಾಗಿಂದ ನಮ್ಮ ಶ್ರೇಯಾಂಕಾ ಪಾಟೀಲ್ ಅಕ್ಕ ಏನದು ಆಡೋದು, 2 ಬಾಲ್ 2 4ಗೆ ಒಂದು ಮ್ಯಾಕ್ಸ್ವೆಲ್ ಶಾಟ್ ಭಾರಿ ಹೊಡಿತ ಅಕ್ಕ. ಸೊ ನಮ್ಮ ಆರ್ ಸಿ ಬಿ ಟೋಟಲ್ ಎಲ್ಲ ಸೇರಿಸಿ ಏನೈತಿ 170+ ಹೊಡಿತು ರನ್. ಸೊ 170+ ಹೊಡೆದ್ಕೊಳ್ಳಿ ರನ್ ಏನು 170+ ಹೊಡೆದ್ಕೊಳ್ಳಿ ರನ್ ಅದು ನಮ್ಮ. ಅವಾಗ ನಾವೆಲ್ಲ ಏನು ಅನ್ಕೊಂಡಿದ್ವಿ, ಜೀದವ್ರ ಬ್ಯಾಟಿಂಗ್ ಐತಿ, ಡೆಪ್ತ್ ಭಾಳ ಐತಿ, ಆರಾಮ್ ಹೊಡಿತಾರ ಅನ್ಕೊಂಡಿದ್ವಿ. ಅಂದ್ರೆ ಹೊಡ್ಯಾಂಗ ಗೊತ್ತಿಲ್ಲ ನನಗೆ, ಗೊತ್ತಿತ್ತು ಹೊಡ್ಯಾಂಗಿಲ್ಲ ಅಂದ್ರೆ ಮಂದಿ ಒಬ್ಬೊಬ್ರು ಅನ್ಕೊಂಡಿರ್ತಾರ ಜೀದವ್ರು ಹೆಂಗಾಗತ್ತೆ ಏನತ್ತೆ. ಇವತ್ತು ನಮ್ಮ ಆರ್ ಸಿ ಬಿ ಅಂತ ನನಗೆ ನಂಬಿಕೆ ಇತ್ತು. ಅದಕ್ಕೆ ಆರ್ ಸಿ ಬಿದು ಬ್ಯಾಟಿಂಗ್ ಒಳಗೆ ಸ್ವಲ್ಪ ವೀಕ್ನೆಸ್ ಇತ್ತು, ಬಾಲಿಂಗ್ ಒಳಗೆ ಏನಂದ್ರೆ ಏನು ವೀಕ್ನೆಸ್ ಇರಲಿಲ್ಲ. ನೀವು ಲಾರೆನ್ ಬೆಲ್ಲ, ನಡೀನ್ ಡಿ ಕ್ಲರ್ಕ್, ಮತ್ತು ಸಯಾಲಿ ಸತ್ಗೆರೆ, ಮತ್ತು ರಾಧಾ ಯಾದವ್, ಶ್ರೇಯಾಂಕಾ ಪಾಟೀಲ, ಮತ್ತು ಏನು ಹೇಳ್ತೀರಿ ಇಂಥ ಲಕ್ಸುರಿ ಬಾಲಿಂಗ್ ಲೈನಪ್ ಇದ್ದಾಗ ಎದಕ್ಕೆ ಅನಿಸ್ತೀರಿ ನೀವು? ನನಗದ ಅರ್ಥ ಇಲ್ಲ. ಇವತ್ತು ಅವ್ರು ತೋರಿಸಿದ್ರು ಅದಕ್ಕಾರ. ಲಾರೆನ್ ಬೆಲ್ ಅವರು ಫಸ್ಟ್ ಓವರ್ ವಿಕೆಟ್ ತೆಗಿಲ್ಲ. ಅವರು 2ನೇ ಓವರಾಗ ಏನು ಬಂದ್ರಲ್ಲ ನಮ್ಮ ಸಯಾಲಿ ಸತ್ಗೆರೆ, ಹೋದ ವರ್ಷ ಒಂದೇ ಮ್ಯಾಚ್ ಆಡಿರ್ಬೇಕು, ಒಂದೇ ಮ್ಯಾಚ್ ಚಲೋ ಆಡ್ಯಾರ. ಇವತ್ತಿನ ಮ್ಯಾಚ್ ಏನು ಮಾಡ್ತಾರೋ ಹೊಡ್ಸ್ಕೋತಾರ ಅಂತ ಅಂಜಿದ್ರಿ. ಇವರು ನೆಕ್ಸ್ಟ್ ಲೆವೆಲ್ ಗೇಮ್ ಬಂದು ಇವತ್ತು ಸೆಕೆಂಡ್ ಮ್ಯಾಚ್ನಾಗ 3 ವಿಕೆಟ್ ಮೊನ್ನೆ ಬರೀ ಆಡಿದ್ರು. ಇವತ್ತು ಬಂದ್ ಕೂಡ 1 ಓವರ್ನ 2 ಎತ್ತಾರ. ಅದು ಸಾದಾ ಇದಲ್ಲ, ಎಲ್ಲ ಕಾಂಜಿ ಪಿಂಚ್ ವಿಕೆಟ್ ಅಲ್ಲ. ಒಂದು ಬೆತ್ ಮೋನಿ ಏನೋ ಸೋಬಿಡಿವಾನ ದ ಮೋಸ್ಟ್ ಡೇಂಜರಸ್ ಓಪನರ್ ಇನ್ ದ WPL. ಅಕ್ಕ ಒಬ್ಬರು 99 ರನ್ ಹೊಡೆದ್ರು ಸೋಬಿಡಿವಾನ್ ಆಗಿನ ಕಾಲದಾಗ. ಬೆತ್ ಮೋನಿ ವೆರಿ ಡೇಂಜರಸ್ ಬ್ಯಾಟ್ಸ್ಮನ್ ಆಫ್ ಆಸ್ಟ್ರೇಲಿಯಾ ಆ್ಯಂಡ್ WPL ಒಳಗೆ. ಸೊ ಇಂಥವ್ರು ತೆಗಿದಾಕ ಸ್ಕಿಲ್ ಬೇಕು. ಅದ ನಮ್ಗೆ ಈಗ ಅನ್ಸ್ಲತ್ತೆ ಎಲಿಸ್ ಪೇರಿ ಅವ್ರು ಈ IPL ಅಂತ WPL ಅಂತ ಹೊರಗಿದ್ರು ಒಂಥರ ಚಲೋ ಆತತ್ತೆ ಅನ್ಕೋತಿರ್ತೀವಿ. ನಾವು ಒಂದು ಸ್ವಲ್ಪ ಅನ್ಕೊಂತೀವಿ, ಎದಕ್ಕೆ ಅವ್ರು ಹೋಗ್ಯಾರ್ತ ಇವ್ರು ಬಂದಾರು. ಸೊ ಹಂಗೆ ಅನ್ಲಾಕ್ ಆಗಲ್ಲ. ಎದಕ್ಕಾರ ಎಲಿಸ್ ಪೇರಿ ಅವ್ರ ತೋರು ಕ್ವಾಲಿಟಿನೇ ಬೇರೆ, ಇವರ ಹಂಗೆ ಬೇರೆ, ಕಂಪೇರ್ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ಹೆವಿ ಅಂದ್ರೆ ಹೆವಿ ಖುಷಿ ಆಗಲ್ಲ. ನಮ್ಮ ಆರ್ ಸಿ ಬಿ ಎಲ್ಲಿಂದ ಎಲ್ಲಿಗೆ ಬರ್ಲತ್ತಿ ಸ್ಕೌಟಿಂಗ್. ನೆಕ್ಸ್ಟ್ ನಮ್ಮ ಆರ್ ಸಿ ಬಿ ಗೆಲ್ಲೋದು ಹೇಳ್ರೆ, ನಮ್ಮ ಆರ್ ಸಿ ಬಿ ಗೆಲ್ಲೋದು ಆಕ್ಷನ್ ಟೇಬಲ್ದಾಗತ್ತಾರ. ಇವ್ರು ಮಾಡೋ ಒಬ್ಬೊಬ್ರು ಪ್ಲೇಯರ್ಸ್ಗಳೆಲ್ಲ ಇದ್ಲೆ ಒಟ್ಟರು ನೆಕ್ಸ್ಟ್ ಜನ್ ಸೂಪರ್ ಸ್ಟಾರ್ ಆಗಿರ್ತಾರೆ.
ಏನು ಹೇಳ್ಬೇಕು ನಮ್ಮ ಆರ್ ಸಿ ಬಿ ಡಾಮಿನೇಷನ್ ಬಗ್ಗೆ ಇವತ್ತಂತೂ ಟೆಸ್ಟ್ ನೋಡ್ದಂಗಿತ್ತು ನನಗರೆ ನೋಡಿ 61 ರನ್ ಆಗಿದ್ದಾರೆ ನಮ್ಮ ಆರ್ ಸಿ ಬಿ ಅವರು. ಪಕ್ಕ ಇದು ನಮ್ಮ ಆರ್ ಸಿ ಬಿ ಆಡ್ತಕ್ಕ ಎಲ್ಲ ಟಿ20 ಆಗಿತ್ತ. ಗುಜರಾತ್ದವ್ರು ಯಾವಾಗ ಆಡ್ಲತ್ರು ಒಳ್ಳೆ ಟೆಸ್ಟ್ ಮ್ಯಾಚ್ ನೋಡ್ದಂಗಾಯ್ತು ನನಗೆ. ಒಂದು ಯಾವುದೋ ಐತ್ರಿ ಟೆಸ್ಟ್ ಮ್ಯಾಚ ಮಾನ್ಯ ಅವತ್ತು ಇಂಡಿಯಾ ಅಷ್ಟೇ ಟೆಸ್ಟ್ ಮ್ಯಾಚ್ ನೋಡ್ದಂಗಲತ್ತಿತ್ತು. ಇವ್ರು ರನ್ ಹಿಡಿಯೋರು ಇವ್ರು ರನ್ ಕೊಡೋಲ್ರು, ವಿಕೆಟ್ ಬೀಳತ್ತಿದ್ದು. ನೆಕ್ಸ್ಟ್ ಬಾಲಿಂಗ್ ನಮ್ಮ ನಂಡೆ ಡಿ ಕ್ಲರ್ಕ್ ಅವ್ರು 2 ವಿಕೆಟ್, ಸಾಯಲಿ ಸತ್ಗಿರೆ 3 ವಿಕೆಟ್, ಮತ್ತು ಶ್ರೇಯಾಂಕ ಪಟೇಲಕ್ಕ 2 ವಿಕೆಟ್. ಸಾಕತ್ ಎಲ್ಲರೂ ಡಾಮಿನೇಷನ್ ಹೊಡೆದಾಕಿದ್ರ ತೇಳ್ಬೇಕು ನಮ್ಮ ಆರ್ ಸಿ ಬಿ ಬರುತ್ತೆ ಎಲ್ಲರೂ. ಸೊ ಹಿಂಗೆ ನಾಗಲಾಟ ಮುಂದಕ್ಕೆ ಹೋಗ್ಲಿ. ಇನ್ನು ಒಮ್ಮಿಗೆ 23-24 ಐದು ಮ್ಯಾಚ. ಸೊ ಅವಾಗ ಹಿಂಗೆ ಸಪೋರ್ಟ್ ಕೊಡ್ತಾ ಇರೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋಕ್ಕೆ ಲೈಕ್ ಮಾಡಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಡಿಯೋಸ್ಗಳನ್ನ ಎಲ್ರಿಗೂ ನಮಸ್ಕಾರ.